ಕಳೆದ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಒಂದು ದೊಡ್ಡ ಹೈಡ್ರಾಮಾ ಸೃಷ್ಟಿಯಾಗಿತ್ತು. ಏನು ಹೈಡ್ರಾಮಾ? ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಸಿ.ಟಿ. ರವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂದಿಸಿದ್ದಾರೆ ಎನ್ನುವಂತ ಪ್ರಕರಣ. ಆ ಪ್ರಕರಣ ದೊಡ್ಡ ಹೈಡ್ರಾಮಾ ಆಗಿತ್ತು. ಇದೀಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ್ಕರ್ ಅವರಿಗೆ ನಿಂದನೆ ಮಾಡಿದ್ದಂತ ಪ್ರಕರಣ ಏನಿತ್ತಲ್ಲ, ಆ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂತೆ ಸಿ.ಟಿ. ರವಿಗೆ ಶಾಕ್ ಕೊಟ್ಟಿದೆ ಹೈಕೋರ್ಟ್. ಈ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ಸಿ.ಟಿ. ರವಿ ಅವರು ಹೋಗಿದ್ದರು. ಬಿಜೆಪಿಯ ಎಂಎಲ್ಸಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಸಿ.ಟಿ. ರವಿ ಅವರಿಗೆ ಹಿನ್ನಡೆ ಆಗಿದೆ. ಈ ದೂರನ್ನ ರದ್ದು ಕೋರಿ ಸಿ.ಟಿ. ರವಿ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿ ವಜಾ ಆಗಿದೆ. ಶಾಸನ ಸಭೆ ವಿನಾಯಿತಿಗೆ ಒಳಪಡುವುದಿಲ್ಲ ಅಂತ ಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತ ಹೈಕೋರ್ಟ್ ಪೀಠ ಇಂಥದ್ದೊಂದು ಅಭಿಪ್ರಾಯ ಪಟ್ಟಿದೆ. ಹಿರಿಯ ವಕೀಲರಾದಂತಹ ಪ್ರಭುಲಿಂಗ ನಾವದ್ಗಿ ವಾದ ಮಾಡಿದ್ರು ಸಿ.ಟಿ. ರವಿ ಪರವಾಗಿ. ಅಂದ್ರೆ ಈ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ.ಟಿ. ರವಿ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಿಂದಿಸಿದ್ದಾರೆ ಅಂತ, ಅವ್ಯಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ, ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎನ್ನುವಂತ ವಿಚಾರ ದೊಡ್ಡ ಹೈಡ್ರಾಮಾ ಆಗಿತ್ತು. ಸಿ.ಟಿ. ರವಿ ಅವರನ್ನ ಪೊಲೀಸರು ಅಲ್ಲಿಂದ ಇಲ್ಲಿಗೆ ಸುತ್ತಾಡಿದ್ರು, ಕಲ್ಲಿನ ಏಟು ಬಿದ್ದಿತ್ತು, ಅವರಿಗೆ ರಕ್ತಸ್ರಾವ ಆಯಿತು. ಈ ಪ್ರಕರಣವನ್ನ ಎದುರು ಬದ್ರು ಕುಳಿತುಕೊಂಡು ಇತ್ಯರ್ಥ ಮಾಡಬೇಕು ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಯತ್ನವನ್ನು ಪಟ್ಟರು. ಆ ಪ್ರಯತ್ನ ಆಗಲಿಲ್ಲ. ಅದಾದ ನಂತರ ಪ್ರಕರಣ ದಾಖಲಾಯಿತು. ಕಾಂಗ್ರೆಸ್ ಇದನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿತು. ಬೆಳಗಾವಿಯ ಪೊಲೀಸರು ಯಾಕೆ ಸಿ.ಟಿ. ರವಿ ಅವರನ್ನು ಅರೆಸ್ಟ್ ಮಾಡಿದ್ರೆ ಹೊತ್ತು ಅದು ವಿಧಾನ ಕಲಾಪ ನಡೀತಾ ಇದ್ದಂತಹ ಸಂದರ್ಭ, ವಿಧಾನ ಪರಿಷತ್ನಲ್ಲಿ ಬಂದು ಏಕಾಏಕಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಕಲಾಪಕ್ಕೆ ಸಂಬಂಧಪಟ್ಟದೇ ಇರುವಂತಹ ಪೊಲೀಸ್ ಅಧಿಕಾರಿಗಳು ಯಾಕೆ ಸಿ.ಟಿ. ರವಿ ಅವರನ್ನು ಬಂಧಿಸಿದ್ರು? ಹೀಗೆಲ್ಲ ದೊಡ್ಡ ಚರ್ಚೆ ಆಗಿತ್ತು. ಎಲ್ಲ ಚರ್ಚೆಯ ನಂತರ ಹೈಕೋರ್ಟ್ಗೆ ಸಿ.ಟಿ. ರವಿ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ, ಈ ದೂರನ್ನು ರದ್ದುಗೊಳಿಸಬೇಕು ಅಂತ. ಆದರೆ ಎಂ ನಾಗಪ್ರಸನ್ನ ಅವರಿದ್ದಂಥ ಪೀಠ ಅರ್ಜಿಯನ್ನು ವಜಾ ಮಾಡಿದೆ. ಪ್ರಭುಲಿಂಗ ನಾವದ್ಗಿ ವಾದವನ್ನು ಮಂಡನೆ ಮಾಡಿದ್ರು. ಹಾಗಾದ್ರೆ ವಾದ ಪ್ರತಿವಾದ ಏನಾಗಿತ್ತು? ಸದನದ ಸದಸ್ಯರಿಗೆ ನೀಡಿದಂಥ ರಕ್ಷಣೆ ಏನು? ಸಭಾಪತಿಗಳು ಪೀಠದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅದು ಅನ್ವಯ ಆಗುತ್ತದೆ ಏನು ಅಂತ ಪ್ರಶ್ನೆ. ಶಾಸಕಾಂಗವು ಈ ಪ್ರಕರಣದ ಬಗ್ಗೆ ಗಮನ ಹರಿಸಿ ತೀರ್ಪು ನೀಡಿದ ನಂತರ CID ಅಂತ ಸಂಸ್ಥೆ ಇನ್ನೂ ತನಿಖೆ ನಡೆಸಬಹುದೇ ಅಂತ ಪ್ರಭುಲಿಂಗ ನಾವದ್ಗಿ ಪ್ರಶ್ನೆಯನ್ನು ಮಾಡಿದ್ರು. ನಾಗಪ್ರಸನ್ನ ಅವರ ಪೀಠ ಹೇಳ್ತು, ಮಾತನಾಡಿದಂಥ ವಿಚಾರಕ್ಕೂ ಶಾಸಕಾಂಗಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇದ್ದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಆಗ ಸೀತಾ ಸೋರೇನ್ ಹಾಗೂ ಕೇಂದ್ರ ಸರ್ಕಾರ ನಡುವಣ ಪ್ರಕರಣವನ್ನು ಉಲ್ಲೇಖ ಮಾಡಿದ್ರು. ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಆ ತೀರ್ಪನ್ನು ಪ್ರಭುಲಿಂಗ ನಾವದ್ಗಿ ಉಲ್ಲೇಖ ಮಾಡಿದರು. ಸಂವಿಧಾನದ ಆರ್ಟಿಕಲ್ 194(2) ಅನ್ವಯ ಸದನದಲ್ಲಿದ್ದಾಗ ಸದಸ್ಯರು ಅಲ್ಲಿನ ಕಾನೂನು ವ್ಯಾಪ್ತಿಗೆ ಬರ್ತಾರೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ವ್ಯಾಪ್ತಿಗೆ ಬರ್ತಾರೆ. ಪರಿಸ್ಥಿತಿ ಆಧಾರದ ಮೇಲೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿದ್ರು. ಆರ್ಟಿಕಲ್ 194(2) ಶಾಸಕನಿಗೆ ನಿರ್ಭೀತಿಯಿಂದ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡುತ್ತೆ, ಅವರಿಗೆ ಸದನದ ಒಳಗೆ ಸಂಪೂರ್ಣ ಹಕ್ಕಿದೆ ಅಂತ ಹೇಳಿದ್ರು. ಆದರೆ ನ್ಯಾಯಮೂರ್ತಿಗಳು ಹೇಳಿದ್ರು, ಏನನ್ನು ಮಾತನಾಡೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇದೆಯೇ? ಏನು ಬೇಕಾದ್ ಮಾತನಾಡ್ಬಿಡ್ಬೋದಾ? ಅಶ್ಲೀಲವಾಗಿ, ಅವಾಚ್ಯವಾಗಿ ಏನು ಬೇಕಾದ್ ಮಾತನಾಡ್ಬೋದಾ? ಹೀಗಂತ ಪ್ರಶ್ನೆ ಮಾಡಿದ್ರು. ಈ ಪ್ರಕರಣದಲ್ಲಿ ಆಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಆಡಬಹುದೇ ಅಂತ ಪ್ರಶ್ನೆ ಮಾಡೋದು. ಏನು ಅಶ್ಲೀಲ ಪದವನ್ನು ಬಳಕೆ ಮಾಡಿದಾರಲ್ಲ, ಅದನ್ನು ಮಾತನಾಡಬಹುದಾ? ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು. ಇದಕ್ಕೆ ನಾವದ್ಗಿ ಅವರು ಹೇಳ್ತಾರೆ, ಮಾತನಾಡಿದ ವಿಷಯವನ್ನ ಕಾನೂನಿನ ಅಡಿಯಲ್ಲಿ ದೂಷಣೆ ಅಂತ ಪರಿಗಣಿಸಿದ್ರು ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನ ಸದನ ಹೊಂದಿರುತ್ತದೆ ಮತ್ತು ಯಾವುದೇ ಬಾಹ್ಯ ಸಂಸ್ಥೆ ಅಲ್ಲ ಅಂತ ನಾವದ್ಗಿ ಅವರ ವಾದ. ಹೊರಗಿನ ಸಂಸ್ಥೆ ಮಾಡಬಾರದು, ಸದನದ ವ್ಯಾಪ್ತಿಗೆ ಬರುತ್ತದು ಅಂತ. ಅದಕ್ಕೆ SPP ಅವರ ವಾದ ಏನಾಗಿತ್ತು? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ವಿಚಾರಣಾ ನ್ಯಾಯಾಲಯದ ಮುಂದೆ ಬಾಕಿ ಉಳಿದಿರುವಂತಹ ಪ್ರಕ್ರಿಯೆಗಳ ಮೇಲೆ ವಿಧಿಸಲಾದಂಥ ತಡೆಯಾಜ್ಞೆಯನ್ನು ತೆರವು ಮಾಡೋದಕ್ಕೆ SPP ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿದ್ರು. ಹೈಕೋರ್ಟ್ ಆದೇಶದ ಕಾರಣ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಕೈಗಳನ್ನು ಕಟ್ಟಿ ಹಾಕದಂತಾಗಿದೆ. ಸಿ.ಟಿ. ರವಿ ಅವರ ವಾಯ್ಸ್ ಸ್ಯಾಂಪಲ್ ಪಡೆಯೋದಕ್ಕೆ ಸಂಬಂಧಿಸಿದ ಅರ್ಜಿ ಬಾಕಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟದ್ದು. ಈ ತರನಾದಂಥ ವಾದ ಪ್ರತಿವಾದ ಇವತ್ತು ಹೈಕೋರ್ಟ್ನಲ್ಲಾಯಿತು. ಕೊನೆಗೆ ಪ್ರಭುಲಿಂಗ ನಾವದ್ಗಿ ಅವರು ಅರ್ಜಿಯನ್ನು ವಜಾ ಮಾಡಿದ್ದಾರೆ.